ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖಾ ವರದಿ ಸದ್ಯದಲ್ಲೇ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಒಂದು ವಿಚಾರ. ವರದಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಕುತೂಹಲ ಕೆಡಿಸ್ತಾ ಇರುವಂತಹ ವಿಚಾರ. ಇದರ ನಡುವಿನೇ ಜಮೀರ್ ಅಹಮದ್ ಖಾನ್ ಹಾಗೆ ಸಚಿವ KN ರಾಜಣ್ಣ ಇಬ್ರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಏನ್ ಹೇಳಿದ್ದಾರೆ ಮೂಡಾ ವಿಚಾರವಾಗಿ ಬನ್ನಿ ಕೇಳೋಣ. ಸಿದ್ದರಾಮಯ್ಯ ಅವರು ಮೂಡಾ ಕೇಸಲ್ಲಿ ಅವ್ರು ಏನೇನೂ ಪಾತ್ರ ಇರಲಿಲ್ಲ. ಈಗ ಸಿದ್ದರಾಮಯ್ಯ ಅವರು ಈಗ ಏನಂದೆ, ನಾನು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷನ ಕುರ್ಚಿ ಖಾಲಿ ಇಲ್ಲ, ಅದು ಬದಲಾವಣೆ ಆಗಬೇಕಾದ್ರೆ ಹೈಕಮಾಂಡ್ ಈಗ ಅವ್ರದ್ದು ಏನಾಗಿದೆ, ಅರ್ಜಿದಾರರು ಯಾರ ಮುಖಾಂತರ ಬಂದಿದ್ದು, ಯಾರು ಆಪ್ರೇಟ್ ಮಾಡ್ತಾರೆ ತಮಗೆಲ್ಲ ಗೊತ್ತಿರೋದು ವಿಚಾರ ಹೌದು ತಾನೆ. ಈಗ ಲೋಕಾಯುಕ್ತ ಅವರು ವರದಿ ಇನ್ನೂ ಕೊಟ್ಟಿಲ್ಲ, ನೀವು ಹೇಳ್ತಾ ಇರೋದು ಮಾಧ್ಯಮದವರು, ಇನ್ನೂ ಬಂದಿಲ್ಲ, ಇಲ್ಲಲ್ಲ ಹೇಳ್ತಾ ಇರೋದು ಅವರು ತನಿಖೆ ಮಾಡಿದ್ದಾರೆ. ಈಗ ನಿಮಗೆಲ್ಲ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನ ಪಾತ್ರ ಏನಿದೆ. ಇದು ಸ್ವಾತಂತ್ರ್ಯ ಬರೋದು ಮುಂಚೆ ಲಿಂಗ ಅಂತ ಹೇಳ್ಬಿಟ್ಟು ಅವ್ರ ಜಾಗ ಪರ್ಚೇಸ್ ಮಾಡಿದ್ದು ಆ್ಯಕ್ಷನಲ್ಲಿ. ಸುಮ್ಮನೆ BJPಯವರ ಸೃಷ್ಟಿ ಅಷ್ಟೇ ಅದು ಮೂಡಾ ಪ್ರಕರಣ ಅಂತಕ್ಕಂಥದ್ದು ಅಲ್ಲ ರೀ. ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ 10 ಸೈಟು 3 ಸೈಟು ಏನು ಲೆಕ್ಕನೇನ್ರಿ ಅವರಿಗೆ? ಸುಮ್ಮನೆ ಇವ್ರದ್ದೇ ಸೃಷ್ಟಿ ಇವ್ರದ್ದು. ಈಗೆಲ್ಲ ಎನ್ಕ್ವೈರಿ ಆಗ್ತದಲ್ಲ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಈಗ ಅವರವೇ ಇದ್ದಾವೆ ಎಲ್ಲ ಆಚೆ ಬರ್ತದೆಲ್ಲ. ಇನ್ನು ಸ್ವಲ್ಪ ದಿವಸ ಇರಿ, ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಈಗೆಲ್ಲ ಅವರವೇ ಇದ್ದಾವಲ್ಲ, ಈಗೆಲ್ಲ ಆಚೆ ಬರ್ತಾವಲ್ಲ, ಯಾರ್ಯಾರ್ದು ಎಷ್ಟೆಷ್ಟಿದೆ ಏನೇನಿದೆ. ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಮೂಡಾ ಇರ್ಬೋದು, ನಿಮ್ಮ ಮೂಡಾ ಇರ್ಬೋದು ಅಥವಾ BDA ಇರ್ಬೋದು, ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಕಾನೂನು ಬಾಹಿರವಾಗಿ ಏನೇ ಕಾರ್ಯಚಟುವಟಿಕೆ ನಡೆಸಿದ್ದವರು ಯಾರೆಲ್ಲ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಆಗಬೇಕು ಅನ್ನೋರು, ತಪ್ಪಿತಸ್ಥರಿಗೆ ಶಿಕ್ಷೆನೂ ಕೂಡ ಆಗಬೇಕು.